ಮಾವಿನ ಹಣ್ಣಿಂದ ಸಾಸಿವೆ, ಗೊಜ್ಜು, ಸಾರು, ತಂಬಳಿ ಎಲ್ಲ ಮಾಡ್ಬೋದು. ಇವತ್ತು ನಾನು ಮಾಡ್ತಾ ಇರೋದು ಒಂದು ಡಿಫ್ರೆಂಟ್ ಆಗಿ ಮಾಡಿರುವಂತಹ ಮಾವಿನ ಹಣ್ಣಿನ ಸಾಸಿವೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿ ಅನ್ನಕ್ಕೆ ಆಹಾ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ಕಾಡು ಮಾವಿನ ಹಣ್ಣು ಅಥವಾ ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರಲ್ಲ, ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರುವಂತಹ ಈ ಚಿಕ್ಕ ಚಿಕ್ಕ ಮಾವಿನ ಹಣ್ಣನ್ನು ಇಟ್ಕೊಂಡಿದ್ದೀನಿ. 6 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮೊದಲಿಗೆ ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ಇದು ಸ್ವಲ್ಪ ಹುಳಿ ಇರುವಂತಹ ಮಾವಿನ ಹಣ್ಣನ್ನು ತಗೊಳ್ಳಿ, ಚೆನ್ನಾಗಾಗತ್ತೆ. ತುಂಬ ಸಿಹಿ ಇದ್ದರೆ ನೀವು ಹುಳಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಅಥವಾ ನಿಂಬೆ ಹಣ್ಣನ್ನು ಹಾಕೋಬೇಕಾಗತ್ತೆ ಈ ರೆಸಿಪಿಗೆ. ಮೊದಲಿಗೆ ತೊಟ್ಟನ್ನು ತೆಗೆದು ಸಿಪ್ಪೆನೆಲ್ಲ ತೆಗೆದು ಆ ಗೊರಟು ಭಾಗವನ್ನು ತೆಗೆದಿಟ್ಕೊಳ್ಳೋಣ. ನಮಗೆ ಆ ಗೊರಟೆ ಸಮೇತವಾಗಿ ಸಾಸಿವೆಯನ್ನು ಮಾಡೋದ್ರಿಂದ ಕಡೆಯೆಲ್ಲ ಗೊರಟು ಚೀಪ್ಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಈ ರೀತಿ ತೆಗೆದಿಟ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ. ನಂತರ ಆ ಸಿಪ್ಪೆಯಲ್ಲಿರುವಂತಹ ಪಲ್ಪನ್ನು ನಾವು ಸ್ವಲ್ಪ ನೀರು ಹಾಕಿ ಕಿವುಚ್ಬಿಟ್ಟು ತೊಗೊಳ್ತಾ ಇದ್ದೀವಿ. ಇದನ್ನು ಕುದಿಸೋದು ಅದೆಲ್ಲ ಏನೂ ಇಲ್ಲ, ಒಲೆ ಮೇಲೆ ಇಡೋವಂಥ ಅಗತ್ಯನೇ ಇಲ್ಲ. ಜಸ್ಟ್ ಒಂದು ಒಗ್ಗರಣೆ ಮಾಡಿದರೆ ಆಯಿತು. ನೋಡಿ, ನಾನು ಇಷ್ಟು ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಆ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚ್ಬಿಟ್ಟು ಆ ಮಾವಿನ ಹಣ್ಣಿನ ಭಾಗ ಏನಿರುತ್ತೆ, ಪಲ್ಪ್ ಏನಿರುತ್ತಲ್ಲ ಅದನ್ನೆಲ್ಲ ತೆಕ್ಕೋಬೇಕು. ಸಿಪ್ಪೆ ನೋಡ್ಕೊಳ್ಳಿ, ಕಹಿ ಇದ್ದರೆ ಕಿವುಚೋದು ಬೇಡ. ಕೆಲವೊಂದು ಮಾವಿನ ಹಣ್ಣಿನ ಸಿಪ್ಪೆ ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ತುಂಬ ನೀರು ಹಾಕಿ ನೀರು ಮಾಡ್ಕೊಳ್ಬೇಡಿ. ನೋಡಿ, ಸ್ವಲ್ಪ ಕಿವುಚಿ ಆ ರಸವನ್ನು ಸೇರಿಸಿದ್ದೇನೆ. ಇವಾಗ ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ನೀವು ಬೆಲ್ಲವನ್ನು ಹಾಕ್ಕೊಳ್ಳಿ. ನಾನು 3 ಚಮಚದಷ್ಟು ಜೋನಿ ಬೆಲ್ಲವನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ನಾನು ತೊಗೊಂಡಿರೋದು ಹುಳಿನೂ ಇದೆ ಮತ್ತು ಸಿಹಿನೂ ಇದೆ, ಹಾಗಾಗಿ ಬೆಲ್ಲವನ್ನು ಸಹ ಹದವಾಗೇ ಹಾಕಬೇಕಾಗತ್ತೆ. ಈ ರೆಸಿಪಿ ಸ್ವಲ್ಪ ಸಿಹಿ ಸಿಹಿಯಾಗಿ, ಹುಳಿಯಾಗಿ, ಖಾರವಾಗಿ ಸಹ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಖಾರಕ್ಕೆ 3 ಹಸಿಮೆಣಸು. ಇದಷ್ಟೊಂದು ಖಾರ ಇಲ್ಲ, ಹಾಗಾಗಿ 3 ತೊಗೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಹಸಿಮೆಣಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. 1/4 ಚಮಚದಷ್ಟು ಸಾಸಿವೆ, ಹಸಿ ಸಾಸಿವೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಅರಿಬೇಕು. ನಾವು ಸಾಮಾನ್ಯವಾಗಿ ಕೆಂಪು ಗೊಜ್ಜು ಮಾಡ್ತೀವಲ್ವ, ಒಣಮೆಣಸು ಹಾಕಿ, ಗಾಂಧಾರಿ ಮೆಣಸು ಹಾಕಿ, ಅದೆಲ್ಲ ನನ್ನ ಚಾನಲಲ್ಲಿದೆ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಂತಹ ರೆಸಿಪಿ ಇದು. ರುಬ್ಬಿದ ಮಿಶ್ರಣವನ್ನು ಮಾವಿನ ಹಣ್ಣಿನ ಪಲ್ಪಿನ ಭಾಗಕ್ಕೆ ಹಾಕಿ ಚೂರೇ ಚೂರು ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಈ ಹದದಲ್ಲಿ ಇದ್ದರೆ ಅನ್ನದೊಟ್ಟಿಗೆ ಕಲಸಿ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮ್ನಲ್ಲಿ ನಿಮಗೆ ಉಪ್ಪು, ಬೆಲ್ಲ ಅಥವಾ ನಾನು ಆಗಲೇ ಹೇಳಿದ ಹಾಗೆ ಹುಳಿನೇ ಇಲ್ಲ ಅಂತಂದರೆ ಒಂಚೂರು ಹುಣಸೆ ಹಣ್ಣಿನ ರಸವನ್ನು ಬೇಕಾದರೂ ನೀವು ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ನಾನಿಲ್ಲಿ ತೆಂಗಿನೆಣ್ಣೆಯಲ್ಲಿ ಕೊಟ್ಟಿದ್ದೇನೆ. 1 ಚಮಚದಷ್ಟು ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಒಳ್ಳೆ ಪರಿಮಳದ ಇಂಗು ಮತ್ತು 1 ಮುರಿದಿರೋ ಒಣಮೆಣಸನ್ನು ಹಾಕಿ ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ಸಾಸಿವೆಗೆ ಕೊಟ್ಟರೆ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಸಾಸಿವೆ ಅಥವಾ ಹಸಿ ಸಾಸಿವೆ, ಹಸಿ ಗೊಜ್ಜು ಅಂತೆಲ್ಲ ಹೇಳಿ ಕರೀತಾರೆ ಇದನ್ನು. ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಖಂಡಿತ ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಈ ರೆಸಿಪಿಯನ್ನು ಮಾಡಿ ನನಗೆ ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.